ಸಿಲಿಕಾನ್ ಸಿಟಿ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಬೆಂಗಳೂರಿನಲ್ಲಿ ಬೆಳ್ಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನ ಕಸವನಹಳ್ಳಿಯ ಪ್ರತಿಷ್ಠಿತ ಬಾರ್ಕ್ವೆಸ್ ಡಿಲೈಟ್ ರೆಸ್ಟೋರೆಂಟ್ನಲ್ಲಿ ನಡೆದಿರುವಂತಹ ಘಟನೆ. ಹೇಗೆ ಬಂದು ಕಿಡ್ನಾಪ್ ಮಾಡಿದ್ರು ಅಂತ ನೀವು ನೋಡ್ಬಿಡಿ. अनु वो छोटा आदमी है ना. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಬೆಂಗಳೂರಿನ ಕಸವನಹಳ್ಳಿಯ ಪ್ರತಿಷ್ಠಿತ ಬಾರ್ಕ್ವೆಸ್ ಡಿಲೈಟ್ ರೆಸ್ಟೋರೆಂಟ್ ಮುಂಭಾಗದ ದೃಶ್ಯ. ಹೊಡಿತಿದ್ದಂಗೆ ಒಂದು ರೀತಿ ಜಾರ್ಕೊಂಡು ಹೋಗಿ ಹಂಗೆ ಕಾರ್ ಚಕ್ರದಡಿಗೆ ಹಂಗೆ ಬೀಳ್ತಾನೆ ಆತನ ಹೆಸರೇ ಅದ್ನಾನ್ ಅಂತ. ಆತ ಹೋಟೆಲ್ನ ಅಂದರೆ ಆ ರೆಸ್ಟೋರೆಂಟ್ನ ಸಿಬ್ಬಂದಿ. ಆತನನ್ನು ಕಿಡ್ನ್ಯಾಪ್ ಮಾಡಿದ್ದಾರಂತೆ. ಹಮೀದ್ ಮತ್ತು ಸಮೀರ್ ಇಬ್ಬರು ಸಿಬ್ಬಂದಿಗಳ ನಡುವೆ ಜಗಳ ಆಗಿತ್ತು. ರೆಸ್ಟೋರೆಂಟ್ಗೆ ಬಂದು ದಾಂಧಲೆ ಮಾಡಿ ಹಮೀದ್ ಸ್ನೇಹಿತ ಅದ್ನಾನ್ ಅನ್ನೋರನ್ನ ಈಗ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರಂತೆ. ಆರೋಪಿಗಳ ಕೃತ್ಯ ಸಿಸಿಟಿವಿಲಿ ಸೆರೆಯಾಗಿದೆ. ರೆಸ್ಟೋರೆಂಟ್ ಮಾಲೀಕರಿಂದ ಬೆಳ್ಳಂದೂರು ಠಾಣೆಗೆ ದೂರು ಕೂಡ ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಉಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಉಮೇಶ್. ಅದ್ನಾನ್ಗೂ ಈ ಹಮೀದ್ ಮತ್ತು ಸಮೀರ್ ನಡುವಿನ ಜಗಳಕ್ಕೂ ಏನ್ ಸಂಬಂಧ? ಅವರಿಬ್ರು ಯಾರು? ಇವರೆಲ್ಲ ಎಳ್ಕೊಂಡು ಹೋಗ್ತಿರೋರು ಯಾರು? ಹರೀಶ್, ಇದು ನಿನ್ನೆ ಸಂಜೆ ಒಂದು 9 ಗಂಟೆ ಸುಮಾರಿಗೆ ಏನು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಸಮೀರ್ ಮತ್ತು ಅಮೀದ್ ಅಂತ ಏನಿರ್ತಾರೆ ಅವರಿಬ್ರು ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಜೊತೆಗೆ ಒಂದೇ ರೂಮ್ ಅಲ್ಲಿ ವಾಸಿಯಾಗಿರ್ತಾರೆ ಅವ್ರು ಕೆಲವು ವರ್ಷಗಳಿಂದ. ನಿನ್ನೆ ರಾತ್ರಿ ಅದೊಂದು ವಿಚಾರಕ್ಕೆ ಈ ರೆಸ್ಟೋರೆಂಟ್ ಅಲ್ಲಿ ಇಬ್ಬರ ಮಧ್ಯೆ ಗಲಾಟೆ ಆಗ್ತದೆ. ಗಲಾಟೆ ಸಂದರ್ಭದಲ್ಲಿ ಸಮೀರ್ಗೆ ಅಮೀದ್ ಹೊಡೆದು ಕಳಿಸಿದ್ದಾದ್ಮೇಲೆ ಒಂದು 2 ಗಂಟೆಗಳ ನಂತರ ಅಂದ್ರೆ ಸುಮಾರು ರಾತ್ರಿ 12:30 ಸುಮಾರಿಗೆ ಬಂದಂತ ಸುಮಾರು 10ಕ್ಕೂ ಹೆಚ್ಚು ಜನ ಏನಿರ್ತಾರೆ ಅವ್ರು ಏಕಿ ಬಂದ್ಬಿಟ್ಟು ಆ ಅಮೀದ್ಗೋಸ್ಕರ ರೆಸ್ಟೋರೆಂಟ್ ಅಲ್ಲಿ ಸರ್ಚ್ ಮಾಡ್ತಾರೆ. ಆದ್ರೆ ಅಮೀದ್ ಸಿಗೋದಿಲ್ಲ. ಅವ್ರ ಸ್ನೇಹಿತ ಇನ್ನು ಅದ್ನಾನ್ ಅನ್ನೋ ಸಿಕ್ಬೀಳ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿದ್ದೋರ್ನೆಲ್ಲ ಅಲ್ಲಿದ್ದೋರ್ ಕೆಲವ್ರ ಮೇಲೆಲ್ಲ ಹಲ್ಲೆ ಮಾಡಿ ಆ ಅದ್ನಾನ್ ಅನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರುವಂತದ್ದು. ಈ ಸಂಬಂಧಪಟ್ಟ ಹಾಗೆ ಆ ರೆಸ್ಟೋರೆಂಟ್ ಅಲ್ಲಿ ಇದ್ದ ಕೆಲವು ಗ್ರಾಹಕರ ಮೇಲೂ ಕೂಡ ಹಲ್ಲೆ ಆಗಿರುವಂತದ್ದು ತಡೆಯಕ್ ಬಂದಂತ ವೇಳೆಯಲ್ಲಿ. ಇದೆಲ್ಲ ಆದ ನಂತರದಲ್ಲೂ ಕೂಡ ಅದ್ನಾನ್ ಅನ್ನೋ ಕಾರ್ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ರಾತ್ರಿ ಎಲ್ಲ ಕೂಡ ಅವ್ರನ್ನ ಬಿಟ್ಟು ಕಳಿಸೋದಿಲ್ಲ. ಇವತ್ತು ಬೆಳಗ್ಗೆ ವಿಚಾರ ತಿಳಿದಂತ ರೆಸ್ಟೋರೆಂಟ್ ಮಾಲೀಕರೇನಿದ್ರು ಇವತ್ತು ಬೆಳ್ಳಂದೂರು ಪೊಲೀಸ್ ಠಾಣೆಗೆ ದೂರು ನೀಡಿರುವಂತದ್ದು. ಈಗ ಸದ್ಯಕ್ಕೆ ಅಮೀದನ್ ಬಿಟ್ಟು ಕಳಿಸಿದ್ದಾರೆ. ಅವ್ರಿಗೆ ಮಾರಣಾಂತಿಕ ಏನು ಅಲ್ಲೇ ಆಗಿಲ್ಲ ಅಂತ ಸದ್ಯಕ್ಕೆ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಏನು ಸಮೀರು ಮತ್ತೆ ಆ ಸಂಗಡಿಗರು ಏನಿದ್ರು ಅವ್ರು ಇನ್ನೂ ಪತ್ತೆ ಆಗಿಲ್ಲ ಹರೀಶ್. ಅಂದ್ರೆ ಅಲ್ಲಿ ಈಗ ಸಮೀರ್ ಇದಾನ ಅಲ್ಲಿ ಎಳ್ಕೊಂಡು ಹೋಗ್ಬೇಕಾರೆ ಅವನ್ನ? ಖಂಡಿತ ಹರೀಶ್, ಯಾಕೆಂದ್ರೆ ಗಲಾಟೆ ಆಗಿದ್ದು ಸಮೀರು ಇದ್ದ. ಸಮೀರೇ ಪ್ರಮುಖ ಆರೋಪಿಯಲ್ಲಿ. ಸಮೀರ್ ಜೊತೆಗಾರನ್ ಕರ್ಕೊಂಡ್ ಬಂದ್ಬಿಟ್ಟು ಸಮೀರ್ ಯಾರು ಇದ್ರಲ್ಲಿ ಅಂತ ಏನಾದ್ರು ಐಡಿಯಾ ಇದೆಯಾ? ನಮಗೆ ದೃಶ್ಯಗಳಲ್ಲಿ ಸಿಸಿ ಕ್ಯಾಮೆರಾದಲ್ಲಿ 10ಕ್ಕೂ ಹೆಚ್ಚು ಜನ ಕಾಣ್ತಾರೆ. ಆದ್ರೆ ನಮ್ಗೆ ಅಲ್ಲಿ ದೂರಿನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಸಮೀರೇ ಪ್ರಮುಖವಾಗಿ ಬಂದಿದ್ದಾನೆ ಅಲ್ಲಿಗೆ. ಅವ್ರ ಜೊತೆಗೆ ಬಂದಂತ ಹುಡುಗರು ಅಮಿತ್ ಹುಡುಕಿದ್ರು. ಆ ಸಂದರ್ಭದಲ್ಲಿ ಅಮಿತ್ ಸಿಗದೇ ಇದ್ದ ಕಾರಣಕ್ಕೆ ಅವರ ಕ್ಲೋಸ್ ಫ್ರೆಂಡ್ ಆದಂತ ಅದ್ನಾನ್ ಎತ್ತಾಕೊಂಡು ಹೋದ್ರೆ ಅವ್ನು ಸಿಗ್ತಾನೆ ಅನ್ನೋ ಕಾರಣಕ್ಕೆ ಅವನು ಕಿಡ್ನಾಪ್ ಮಾಡಿರುವಂತದ್ದು, ಅವನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ತಡಿಯಕ್ ಹೋದ ಕೆಲವು ಗ್ರಾಹಕರು ಮತ್ತೆ ಹೋಟೆಲ್ ಇತರೆ ಸಿಬ್ಬಂದಿ ಗಳಿಗೂ ಕೂಡ ಆಶ್ಚರ್ಯ ಆಗುತ್ತಪ್ಪ ಉಮೇಶ್. ಅಂದ್ರೆ ಹೋಟೆಲ್ ಅಲ್ಲಿ ಕೆಲಸ ಮಾಡೋ ಇಬ್ರು ನಡುವೆ ಜಗಳ ನಡೆಯುತ್ತೆ. ಅದ್ರಲ್ಲಿ ಒಬ್ಬ ಈ ತರ ಪವರ್ಫುಲ್ ಅಂದ್ರೆ ಹೊರಗಡೆ ಹೋಗಿ ಇನ್ನೆಷ್ಟು ಹುಡುಗರೇ ತಕೊಂಡ್ಬರೋದು, ಇನ್ನೊಬ್ಬನ ಎಳ್ಕೊಂಡು ಹೋಗೋದು, ಆ ತರದ್ ಪವರ್ಫುಲ್ ಅವರು ಸಿಬ್ಬಂದಿಗಳು. ಖಂಡಿತ ಹರೀಶ್, ಅದೇ ಆಶ್ಚರ್ಯಕರ ವಿಚಾರ ಆಗಿರುವಂತದ್ದು. ಯಾಕೆಂತಂದ್ರೆ ಒಬ್ರು ಒಟ್ಟಿಗೆ ಕೆಲಸ ಮಾಡ್ತಿದ್ರು ಇಬ್ರು ಕೂಡ. ಆದ್ರೂ ಕೂಡ ಈ ಗಲಾಟೆ ವಿಚಾರಕ್ಕೆ ಈ ರೀತಿ ಒಂದು 10 ಜನನ್ನ ಕರ್ಕೊಂಡ್ ಬಂದ್ಬಿಟ್ಟು ಈ ರೀತಿ ಹಲ್ಲೆ ಮಾಡ್ತಾರೆ. ಅದು ಎಲ್ಲಾ ಸಿಬ್ಬಂದಿಗಳು ಮುಂದೆನೆ ಹಲ್ಲೆ ಮಾಡ್ತಾರೆ. ಕೆಲವರು ತಡಿಯಕ್ ಹೋದ್ರೆ ಅವ್ರ ಮೇಲೇನು ಹಲ್ಲೆ ಮಾಡ್ತಾರೆ. ಆ ಮಟ್ಟಕ್ಕೆ ಇವರು ದಾಂಧಲೆ ಮಾಡ್ತಾರೆ. ಅಂದ್ರೆ ಇವ್ರು ದಾಂಧಲೆ ಯಾವ ಮಟ್ಟಕ್ಕಿದೆ ಅಂತ ಯೋಚನೆ ಮಾಡ್ಬೇಕಾಗ್ತದೆ. ಈಗಾಗಲೇ ಅಲ್ಲಿರೋ ಸಿಬ್ಬಂದಿಗಳು ಏನಂತಾರೆ? ಮೊದಲಿಂದ ಕೂಡ ಇಬ್ಬರು ಜಗಳ ನಡೀತಿತ್ತು, ಆ ತರದ್ ಏನಾದ್ರು ಇದೆಯಾ? ಹಿಂಗದು
ಆ ಸಿಬ್ಬಂದಿಗಳು ನಮ್ಮ ಸಂಪರ್ಕಕ್ಕೆ ಇನ್ನೂ ಸಿಕ್ಕಿಲ್ಲ. ಆದ್ರೆ ಇವರಿಬ್ರು ಒಟ್ಟಿಗೆ ಒಂದೇ ರೂಮ್ ಅಲ್ಲೇ ಇದ್ರು, ಜೊತೆಗೆ ಅದೇ ರೆಸ್ಟೋರೆಂಟ್ ಅಲ್ಲೇ 2 ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ರು ಅನ್ನೋದಷ್ಟೇ ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾಗಿ ನಿನ್ನೆ ರಾತ್ರಿ 9 ಗಂಟೆ ಏನ್ ವಿಚಾರಕ್ಕೆ ಇವರಿಬ್ಬರ ಮಧ್ಯೆ ಗಲಾಟೆ ನಡೀತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದಾದ ನಂತರದಲ್ಲಿ ಸುಮಾರು 12 ಗಂಟೆ ಹೊತ್ತಿಗೆ ಮತ್ತೆ ವಾಪಸ್ ಬಂದಂತ ವೇಳೆಯಲ್ಲಿ ಏನೋ ಹೊಡೆದಿದ್ರು, ಎಲ್ಲಾರ್ಗು ಹೊಡೆದಿದ್ರು. ಅದರಲ್ಲಿ ಪ್ರಮುಖವಾಗಿ ಅದ್ನಾನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರುವಂತದ್ದು. ಅದ್ನಾನನ್ನ ತಡರಾತ್ರಿ ಬಿಟ್ಟು ಕಳಿಸಿದ್ದಾರೆ ಅಂತ ಸದ್ಯಕ್ಕೆ ಈಗ ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರು ಹೇಳುತ್ತಿರುವಂತದ್ದು. ಈಗಾಗಲೇ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ದೂರು ನೀಡಿರುವ ಕಾರಣಕ್ಕಾಗಿ ಪೊಲೀಸ್ ಇನ್ನಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ ನಂತರದಲ್ಲಿ ನಿನ್ನೆ ಬೆಳಗ್ಗೆ ರಾತ್ರಿ 9 ಗಂಟೆಗೆ ಏನ್ ಗಲಾಟೆ ಆಯ್ತು ಮತ್ತೆ 12 ಗಂಟೆಯಲ್ಲಿ ಯಾರೆಲ್ಲ ಇದ್ರು ಅನ್ನೋದು ತಿಳಿಬೇಕಾಗಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದೆಲ್ಲ ಮಾಹಿತಿಗಾಗಿ ಉಮೇಶ್.